ಗೈಸ್, ನೀವೇ ನೋಡ್ತಾ ಇರ್ಬೋದು ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಚಾಪ್ಸ್ ರೆಡಿ ಆಗಿದೆ. ಸಖತ್ತಾಗಿ ಬಂದಿದೆ, ಮಾತ್ರ ಟೇಸ್ಟ್ ಆಗಿದೆ ಕೂಡ. ನೋಡಿ, ಎಲ್ಲ ಪಕ್ಕ ನಾಟಿ ಸ್ಟೈಲ್. ನಿಮ್ಮ ಮನೇಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಬೆಳಗ್ಗೆನೇ ಆಗಿದೆ, ಬೆಳಗ್ಗೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನಾನು ತಿಂಡಿ ಮಾಡಿಲ್ಲ. ಸೊ ಹಾಗಾಗಿ ಮೊದಲು ತಿಂಡಿ ಮಾಡಿಬಿಟ್ಟು ಮಟನ್ ತಂದಿದ್ದಾರೆ, ಅದಕ್ಕೆ ರೆಡಿ ಮಾಡ್ಕೊಳ್ಳುವ. ಮಟನ್ ಬಿರಿಯಾನಿ ಮತ್ತು ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರನ್ನು ಮನೇಲಿ ಈಗ ಸಂಡೇ ಆದರೆ ನಾಳೆ ಸೋಮವಾರ ಇದೆ, ಯಾರು ಊಟ ಮಾಡಲ್ಲ. ಸೊ ಹಾಗಾಗಿ ಇವತ್ತಿಗಷ್ಟೇ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಮಾತ್ರ ಸೀಮಿತವಾಗಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಗೈಸ್, ಇವಾಗ ನಾನು ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಈ ಥರ ನಾವು ಇದೇ ಥರ ಮಾಡೋದು ಗೈಸ್, ರೊಟ್ಟಿನ ಅಷ್ಟೇ. ಈ ಥರ ಮಾಡಿದ್ರೆ ಮುಗೀತು. ಇಲ್ಲಿ ಕುಕ್ಕರ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಪಾತ್ರೆ ತೊಗೊಂಡಿದ್ದೀನಿ. ಮಟನ್ ಕವರ್ನ ಇವಾಗ ಬಿಚ್ಚಿಬಿಟ್ಟು ತೊಳೆಯೋಕೆ ಹಾಕ್ಕೊಳುವ. ನಾನು ರೊಟ್ಟಿ ತಿನ್ನೋಷ್ಟರೊಳಗಡೆ ವಿಷಲ್ ಕುಗ್ಗಿಸ್ಕೋಬಹುದು ಅಂತ, ಏಕೆಂದರೆ ಬಿರಿಯಾನಿಗೆ ಕುಕ್ಕರು ವಿಷಲ್ ಓಡಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಮಟನ್ ವಾಶ್ ಮಾಡ್ಕೊಳ್ಳೋದು. ಕುಕ್ಕರ್ ಇಟ್ಕೊಂಡಿದ್ದೀವಿ, ಇದರಲ್ಲಿ ಒಂದು 3 ವಿಷಲ್ ಕುಗ್ಗಿಸ್ಕೊಳ್ಳುವ. ಯಾಕಂದರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಮಾತು ಏನು ಆಡಬೇಕಂತ ಪಟ್ಟ ಅಂತ ತಲೆಯಲ್ಲಿ ಬರೋಲ್ಲ ಗೈಸ್. ಸರಿಯಾಗಿ ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ರೊಟ್ಟಿ ಏನೋ ಇದು ಮಾಡಿಬಿಟ್ಟು ಇವಾಗ ರೊಟ್ಟಿ ತಿನ್ನೋಕೆ ಕೂತ್ಕೊಂಡ್ರೆ ಕರೆಕ್ಟಾಗಿ ಅಷ್ಟರೊಳಗಡೆ ಏನು ಮಟನ್ ಬೆಂದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇದು ಒಗ್ಗರಣೆಗೆ ಹಾಕ್ಬಿಟ್ಟು ಮಟನ್ ಕೂಗ್ಸಕ್ಕಿಟ್ಬಿಟ್ಟು ರೊಟ್ಟಿ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಮಸಾಲ ಎಲ್ಲನೇ ರುಬ್ಬಿ ಇಟ್ಕೊಂಡಿದ್ದೀನಿ ಗೈಸ್. ಅದು ಸಿಂಪಲ್ ಮಸಾಲ ಬಂದು ಏನಂದರೆ ನೋಡಿ, ಇದು ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ 4 ಇಷ್ಟೇ ನಾನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋದಂಥದ್ದು. ಇದರಲ್ಲೇ ಸ್ವಲ್ಪ ಉಪ್ಪು ಖಾರ ಎಲ್ಲ ರುಚಿ ಎಲ್ಲ ಚೆನ್ನಾಗಿ ಇಡಿದ್ರೆ ಬಿರಿಯಾನಿಲಿ ರೈಸ್ ಜೊತೆ ಬೇಯುತ್ತಲ್ವ, ಆವಾಗ ಸಪ್ಪೆ ಹೊಡೆಯಲ್ಲ, ತುಂಬ ರುಚಿಯಾಗಿರುತ್ತೆ. ಇವಾಗ ಕುಕ್ಕರಲ್ಲಿ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸಾಕು. ಇದಕ್ಕೆ ನೆಕ್ಸ್ಟು ಮಸಾಲ ಹಾಕ್ಕೊಳ್ಳುವ. ಒಂದು ಕೈ ಮಾಡೋಕ್ಕಾಗಲ್ಲ ಗೈಸ್, ಸಿಕ್ಕಾಬಿಟ್ಟು ಕಷ್ಟ ಇದೆ. ಇವಾಗ ಮಸಾಲ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾನೇ ಇಟ್ಕೊಂಡು ನಾನೇ ಮಾಡೋದ್ರಿಂದ ಅದು ಒಂದು ಕೈಲಿ ಗ್ರೇವಿಯಲ್ಲಿ ಹಾಕೋಕ್ಕಾಗಲ್ಲ, ಗೊತ್ತಿದೆ. ಇವಾಗ ನೋಡಿ, ಅರಿಶಿನ ಪುಡಿ ಹಾಕಿ ತೊಳೆದು ಇಟ್ಕೊಂಡಿರೋಂಥ ಮಟನ್ ಪೀಸ್ನ ಅದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಸ್ವಲ್ಪ ಹೊತ್ತು ಹುರಿಬೇಕು. ನೆಕ್ಸ್ಟ್ ನಂತರ ಕಲ್ಲುಪ್ಪು ತೊಗೊಂಡಿದ್ದೀನಿ, ಸೊ ಅದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಇವಾಗ ಉಪ್ಪು ಮುಟ್ಟಿದ್ದೀನಿ, ಕೈ ಹ್ಯಾಂಡ್ ವಾಶ್ ಮಾಡಿಕೊಂಡು ಇದನ್ನು ಈ ಥರ ತಿರುಗಿಸ್ಬೇಕು. ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕ್ಲೋಸ್ ಮಾಡುವ. ಇವಾಗ ರೊಟ್ಟಿ ತಿನ್ಕೊಂಡು ಬರ್ತೀನಿ ಗೈಸ್. ನೋಡಿ, ಇವಾಗ ಈ ಥರ ಚೆನ್ನಾಗಿ ಸ್ವಲ್ಪನೇ ಇನ್ನಿರೋದು ಇಷ್ಟು ಮಟನ್ನ ನಾವು ಹುರ್ಕೊತೀವಿ. ನಾವು ಮಂಡ್ಯ ಪಾಂಡವಪುರದ ಸೈಡಲ್ಲೆಲ್ಲ ಥರನೇ ಮಟನ್ ಹುರಿದ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು. ನೀವು ಡೈರೆಕ್ಟಾಗಿ ಮಾಡ್ಕೋತಾರೆ, ಆ ಥರ ನಮ್ಗೆ ಇಷ್ಟ ಆಗಲ್ಲ. ಲೆನ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ ಗೈಸ್, ಒಂದು 3 ವಿಷಲ್ ಬರಲಿ. ಈಗ ಒಂದು 4 ವಿಷಲ್ ಕುಕ್ಕರ್ 4 ವಿಷಲ್ ಕುಗ್ಸಿದ್ದೀನಿ ಗೈಸ್. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಬಿಡಿಸಿಟ್ಕೊತಾ ಇದ್ದೀನಿ. ಇವಾಗ ಸ್ಪೈಸಸ್ ಏನು ಬೇಕು ಅಂತ ನೋಡ್ಕೊಳ್ಳೋದು, ಅಂದರೆ ರುಬ್ಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋದ. ನಾನು ನೋಡಿ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ, ಮತ್ತು ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಇದಿಷ್ಟು ಗೋಡಂಬಿ ತೊಗೊಂಡಿದ್ದೀನಿ.
ಇದು ಬಿರಿಯಾನಿಗೆ ಮಸಾಲೆ ರುಬ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಮತ್ತು ಇಷ್ಟು ಅಂದರೆ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು 5% ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ಶುಂಠಿ ತೊಗೊಂಡಿದ್ದೀನಿ, ಯಾಕೆಂದರೆ ಆಲ್ರೆಡಿ ನಾನು ಆ ಗ್ರೇವಿಲಿ ಸ್ವಲ್ಪ ಹುರಿಲಿಕ್ಕೆ ಮಟನ್ ಹಾಕಿದ್ನಲ್ಲ, ಸೊ ಅದರೊಳಗಡೆ ಎಲ್ಲ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ತೊಗೊಂಡು 3 ಅಷ್ಟು ಒಂದು 3 ಪೀಸ್ ಹಸಿಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ನಾನು ಏನೇನು ಐಟಮ್ ತೋರಿಸಿದೆ ಎಲ್ಲ ಪದಾರ್ಥಗಳನ್ನು ಈ ಮಿಕ್ಸಿ ಜಾರಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದ. ಸೊ ರುಬ್ಕೊಂಡ್ಬಿಟ್ರೆ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂತಿರೋದು. ನೋಡಿ, ಇದು ಪಕ್ಕ ನಾಟಿ ಸ್ಟೈಲು. ಯಾವುದೇ ಗರಂ ಮಸಾಲ ಅಂದರೆ ಮತ್ತು ಬಿರಿಯಾನಿ ಪೌಡರ್ ಯಾವುದೂ ಹಾಕಲ್ಲ. ಇಷ್ಟೇ ನಂದು ಬಿರಿಯಾನಿ. ಸೊ ಸಿಂಪಲ್ಲಾಗಿ ಲೈಟಾಗಿ ಮಸಾಲ ಜಾಸ್ತಿ ಇದ್ದಂಗೆ ಟೇಸ್ಟಾಗಿರಬೇಕು ಅಂತ ಮಾಡ್ತಾಯಿರೋದು. ಸೊ ನಾನು ಪ್ರತಿ ಸಲ ಮಾಡಬೇಕಿದ್ರು ಇದೇ ಥರನೇ ಮಾಡೋದು. ಬನ್ನಿ, ಇವಾಗ ಈ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಂತರ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ನಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಸ್ಟಾರ್, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, 1 ಏಲಕ್ಕಿ, ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ಇವಾಗ ಇದರಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬ್ಯಾಲೆನ್ಸಾಗಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ಆಫ್ ಮಟನ್ದು ಏನಾದರೂ ಗೊಜ್ಜಿಗೆ ಥರ ಮಾಡ್ಕೋಬೇಕಂತ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪನೇ ಎತ್ತಿಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಮಸಾಲಾನ. ನೋಡಿ, ಈ ಕುಕ್ಕರ್ ಒಳಗಡೆ ಬೇಯಿಸಿರೋಂಥ ಮಟನ್ ಇದೆ. ಅದರಲ್ಲಿ ಸ್ವಲ್ಪ ಅದ್ರ ನೀರಿದೆ, ಮಸಾಲೆ ಎಲ್ಲ ಇದೆ ಅಲ್ವಾ, ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದರೊಳಗಡೆಯಿಂದ ಸ್ವಲ್ಪ ಮಟನ್ನ ತೆಗೆದು ಒಳಗಡೆ ಹಾಕ್ಕೊಬೇಕು. ಸ್ವಲ್ಪ ಮಟನ್ ತೆಗೆದು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಗೈಸ್. ಇವಾಗ ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಜೀರಾ ಮತ್ತು ಕೋಲಂ ರೈಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವೀಗ ಇದರೊಳಗಡೆ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವಿ ಆ ಗ್ಲಾಸಲ್ಲೇ ನೀರನ್ನ ಹಾಕ್ಕೋಬೇಕು. ಉದ್ರದ್ರಾಗ ಬೇಕಾಗಿರೋದ್ರಿಂದ ಈ ಬಿರಿಯಾನಿ ರೈಸ್ಗೆ ಇದು ಮಾಮೂಲಿ 1:2 ಹಾಕ್ಕೊತೀನಿ. ಇವಾಗ 1 ಗ್ಲಾಸ್ ಅಕ್ಕಿಗೆ 1.25 ಗ್ಲಾಸ್ ಅಷ್ಟು ಹಾಕ್ಕೊಳ್ದ ಗಾಯ್ಸ್. ಇವಾಗ ಇದನ್ನು ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲ್ಲು 5 ಗ್ಲಾಸ್ ವಾಟರ್ ಆಯಿತು. ಅಲ್ಲಿ ಕರೆಕ್ಟ್ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಅಕ್ಕಿನ ನೆನೆಸಕ್ಕಿಟ್ಟಿದ್ದೀನಿ. ನೋಡಿ, ನಾನು ಟರ್ಮರಿಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಂಬೆ ರಸನ ಹಾಕ್ಕೋತಾ ಇದ್ದೀನಿ. ಅರ್ಧ ಓಟ್ ಫುಲ್ ಹಾಕ್ಕೊಡ್ತೀನಿ ಗಾಯ್ಸ್. ಮಧ್ಯದಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ರುಚಿನ ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಲೈಟಾಗಿ ಸಪ್ಪೆನೇ ತಿನ್ನೋದು, ಹಾಗಾಗಿ ನಾನು ರುಚಿನ ಸ್ವಲ್ಪ ಹಾಕಬೇಕಿದ್ರೆ ಭಯನೇ ಆಗುತ್ತೆ. ಉಪ್ಪು ಹಾಕ್ಬಿಟ್ರೆ ನಮ್ಮ ಮನೆಯವರು ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ ಮತ್ತೆ ಹಾಕ್ಕೋತೀನಿ ಗೈಸ್. ಏನು ಗೊತ್ತಾ, ಮಾತಾಡ್ತಾ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡೋದು ಮರ್ತೋಗಿದ್ದೀನಿ. ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೈಸ್ ನೋಡಿ, ಈ ಥರ ನೀರು ಮಳ್ತಾ ಇದೆ. ಇವಾಗ ನಾವು ರೈಸ್ ವಾಶ್ ಮಾಡಿ ನೀರನ್ನ ಕ್ಲೀನಾಗಿ ಸೋರ್ಸ್ ಇಟ್ಕೊಂಡಿದ್ದೀನಿ. ಇದನ್ನೇ ಇದರೊಳಗಡೆ ಹಾಕ್ಕೋಬೇಕು. ಮೊಸರನ್ನ ಫಸ್ಟೇ ಹಾಕೋಬೇಕಿತ್ತು. ಓಕೆ ಈ ಕಡೆ ಬಿರಿಯಾನಿ ರೆಡಿ ಆಗ್ತಾಯಿದೆ. ಅಷ್ಟರೊಳಗಡೆ ನಾನು ಮಟನ್ದು ಗ್ರೇವಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ನೆಕ್ಸ್ಟ್ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಇಷ್ಟು ಫೈನಾಗಿ ಇದಾಗಿದೆ. ಸ್ಟೀಲ್ ಆಗೋದ್ರಿಂದ ಬೇಗ ಆಗಿರುತ್ತೆ ಅಷ್ಟೇ. ಇದನ್ನು ಮಧ್ಯದಲ್ಲಿ ಇವಾಗ ಟೊಮಾಟೊನ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳ. ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಚೆಂದ.
ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಅನ್ನ ಈ ಅದಕ್ಕೆ ಬಂದಿದೆ, ಇನ್ನು ಸ್ವಲ್ಪ ನೀರಿದೆ. ಸೊ ಅದಕ್ಕೆ ಈಗ ತವ ಇಟ್ಕೊತಾ ಇದ್ದೀನಿ. ಯಾಕೆಂದ್ರೆ ಉದುರಾಗಬೇಕಂದ್ರೆ ಹಾಗೆ ಮಾಡಬೇಕು. ಇಲ್ಲಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ನೋಡಿ ಇಷ್ಟೇ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇದರೊಳಗಡೆ ಸ್ವಲ್ಪ ಬೇಯಿಸ್ಕೊಳ್ಳೋದ. ನೀರು ಹಾಕೋಬೇಕು, ಏಕೆಂದರೆ ಆ ಟೊಮೊಟೊ ಒಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಗೈಸ್. ಕರೆಕ್ಟಾಗಿ ಮಾಡಿಬಿಟ್ಟು ಇಟ್ಬಿಡೋಣ. ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನು ಮೇಲೆ ಮುಚ್ತಾ ಇದ್ದೀನಿ. ಇದೊಂದು ಪಾತ್ರೆಗೆ ನೋಡಿ, ಈ ಪಾತ್ರೆ ಮೇಲೆ ಇಕ್ಕಿದ್ದೀನಿ. ಈಗ ಸ್ವಲ್ಪ ಬೇಯಿಸ್ಕೊತಾರಲ್ಲ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಅದನ್ನು ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇವಾಗ ಹುರ್ಕೊಂಡಿದ್ದೀನಿ. ಒಳಗಡೆ ಇದನ್ನು ಬೇಯಿಸಿರೋಂಥ ಮಟನ್ ಪೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲ್ ನಿಂಬೆ ರಸನ ಹಾಕ್ಬಿಡ್ತಾ ಇದ್ದೀನಿ. ಇದು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪನ ಜಾಸ್ತಿ ಹಾಕಿದ್ರೆ ಜುಟ್ಟು ಥರ ತೇಲುತ್ತೆ. ಸೊ ನಾನು ಎಣ್ಣೆ ತುಪ್ಪನ ಜಾಸ್ತಿ ಹಾಕಿಲ್ಲ. ಹಾಗೆ ನಾವು ಡೈಲಿ ಊಟ ಮಾಡೋದ್ರಿಂದ ನಮಗೆ ಎಷ್ಟು ಹೆಲ್ದಿ ಒಳ್ಳೆಯದು ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಸ್ವಲ್ಪ ಉದ್ದುದ್ರಾಗ ಬೇಕು, ಸೊ ಹಾಗಾಗಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ನಿಮ್ಮ ಮನೇಲಿ ಮಿಸ್ ಮಾಡ್ದಂಗೆ ದಯಮಾಡಿ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ನಿಂತ್ಕೊಂಡು ಮಾತಾಡೋದು, ಆಮೇಲೆ ಮಾತು ಪಟ ಅಂತ ಬರ್ತಾ ಇರುತ್ತೆ. ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿ ಮಾತಾಡೋಲ್ಲ, ಪಟ್ಟ ಅಂತ ಇಲ್ಲೇನು ಬರುತ್ತೆ ಅದನ್ನು ಇಲ್ಲಿಂದ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಹಾಗಾಗಿ ನನ್ನ ಬ್ಲಾಗ್ನ ಸಪೋರ್ಟ್ ಮಾಡಿ. ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಕೊನೆವರೆಗೂ ತಿಳಿಸಿ ಹೇಳ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ನಾನು ಶಾಪ್ಗೆ ಹೋದಾದ್ಮೇಲೆ ನಮ್ಮ ಮನೆಯವ್ರು ಬರ್ತಾರೆ. ನಮ್ಮ ಮನೆಯವರು ಅಷ್ಟೆಲ್ಲ ವೀಡಿಯೋ ಮಾಡ್ಕೊಂಡು ಟೇಸ್ಟ್ ಹೇಳುವಷ್ಟು ಇಲ್ಲ. ಸೊ ಹಾಗಾಗಿ ನಾವೇ ಎಲ್ಲ ಹೇಳ್ಬಿಟ್ಟು ಗಾಯ್ಸ್ ಆಲ್ರೆಡಿ ವೀಡಿಯೋನೇ ಆನ್ ಮಾಡಿಲ್ಲ ಗೈಸ್, ನಾನು ಮರ್ತ್ಬಿಟ್ಟು ಸದ್ಯ ನೋಡಿ ಎಷ್ಟು ಉದುದ್ರಾಗಿದೆ, ಸಖತ್ತಾಗಿದೆ ಗೈಸ್. ಹೇಗಿರೋಂಥ ಮಟನ್ ಚಾಪ್ಸ್ ರೆಡಿಯಾಗಿದೆ, ಟೇಸ್ಟಿಯಾಗಿರೋಂಥದ್ದು. ಸೊ ಬನ್ನಿ, ಬಿರಿಯಾನಿ ಕೂಡ ರೆಡಿ ಆಯಿತು. ಚೆನ್ನಾಗಿದೆ ಗೈಸ್, ಉದುದ್ರಾಗಿ. ಗೈಸ್ ನೀವೇ ನೋಡ್ತಾ ಇರ್ಬೋದು, ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಚಾಪ್ಸ್ ರೆಡಿ ಆಗಿದೆ. ಸಖತ್ತಾಗಿ ಬಂದಿದೆ ಮಾತ್ರ, ಟೇಸ್ಟ್ ಆಗಿದೆ ಕೂಡ. ನೋಡಿ ಎಲ್ಲ ಪಕ್ಕ ನಾಟಿ ಸ್ಟೈಲ್. ನಿಮ್ಮ ಮನೇಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು.